ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕವರ್ ಮಾಡಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಹಾಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಸಾಕಷ್ಟು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದೆ, ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 13 ಅಥವಾ ರೌಂಡ್ ಫಿಗರ್ ತಗೊಂಡ್ರೆ 14 ಪಾಯಿಂಟ್ಸ್ ಅಥವಾ 0.05% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಫ್ಲಾಟಿಶ್ ಓಪನಿಂಗ್ ಇತ್ತು. ಆಲ್ಮೋಸ್ಟ್ ನಿನ್ನೆಯ ಕ್ಲೋಸಿಂಗ್ ಎಲ್ಲಿತ್ತು ಅಲ್ಲೇ ಓಪನ್ ಆಯ್ತು. 810ಕ್ಕೆ ಕ್ಲೋಸಿಂಗ್ ಇತ್ತು, 788 ಓಪನ್ ಆಯ್ತು. ಅಂದ್ರೆ ಡೌನ್ ಅಲ್ಲೇ ಓಪನ್ ಆಯ್ತು ಸ್ವಲ್ಪ ಮಟ್ಟಿಗೆ, ಬಟ್ ತುಂಬಾ ಬಿಗ್ ಡಿಫರೆನ್ಸ್ ಏನಿರಲಿಲ್ಲ. ಹಾಗಾಗಿ ಫ್ಲಾಟ್ ಓಪನಿಂಗ್ ಅಂತಾನೆ ಹೇಳ್ಬೋದು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಅದೇ ರೀತಿ ಇಂಡಿಕೇಶನ್ ಇತ್ತು ಫ್ಲಾಟ್ ಆಗಿ ಓಪನ್ ಆಗ್ಬೋದು ಅಂತ. ಅದೇ ರೀತಿ ಫ್ಲಾಟ್ ಆಗಿ ಓಪನ್ ಆಯ್ತು. ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು, ಬಟ್ ಆಮೇಲೆ ಗ್ರಾಜುಯಲ್ ಆಗಿ ಡೌನ್ ಆಯ್ತು. ಮಧ್ಯೆ ಒಳ್ಳೆ ರಿಕವರಿ ಕೂಡ ಆಯ್ತು, ಮತ್ತೆ ಡೌನ್ ಆಯ್ತು, ಮತ್ತೆ ರಿಕವರ್ ಆಯ್ತು. ಈ ರೀತಿ ಅವು ಎಣ್ಣೆ ಆಟದ ತರ ಆಡಿ ಓವರ್ ಆಲ್ ಫ್ಲಾಟ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅಂತ ಹೇಳ್ಬೋದು. ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು 33 ಪಾಯಿಂಟ್ಸ್ ಅಥವಾ 0.04% ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಇವತ್ತು. ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 0.25% ಪಾಸಿಟಿವ್ ಇದೆ. ನಿಫ್ಟಿ 100 ಫ್ಲಾಟ್ ಇಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ 200 ಕೂಡ ಫ್ಲಾಟ್ ಇದೆ. ನಿಫ್ಟಿ 500 0.1% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಮಿಡ್ ಕ್ಯಾಪ್ 15 ನಲ್ಲಿ 0.41% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 100 0.34% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 0.79% ಪಾಸಿಟಿವ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 0.3% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 0.88% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 0.66% ಪಾಸಿಟಿವ್ ಇದೆ. ಅಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಲಾರ್ಜ್ ಕ್ಯಾಪ್ ಅಂಡರ್ ಪರ್ಫಾರ್ಮ್ ಮಾಡಿದ್ರು ಕೂಡ ಸ್ಮಾಲ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಬಹುಶಃ ತುಂಬಾ ಜನರ ಪೋರ್ಟ್ಫೋಲಿಯೋ ಇವತ್ತು ಕೂಡ ಪಾಸಿಟಿವ್ ಇರುತ್ತೆ. ನಿನ್ನೆ ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಮಾರ್ಕೆಟ್ ಇವತ್ತು ಡೌನ್, ಬಟ್ ನಮ್ ಪೋರ್ಟ್ಫೋಲಿಯೋ ಮಾತ್ರ ಪಾಸಿಟಿವ್ ಇದೆ ಅಂತ. ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಇವತ್ತು ಕೂಡ. ನಂತರ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ಮೋರ್ ದೆನ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಲಾರ್ಜ್ ಕ್ಯಾಪ್ ಮಾತ್ರ ಸ್ವಲ್ಪ ಸ್ಟ್ರಗಲ್ ಮಾಡಿದೆ ಅಂತಾನೆ ಹೇಳ್ಬೋದು. ನಂತರ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.1% ಡೌನ್ ಇದೆ, ಅಂದ್ರೆ ಆಲ್ಮೋಸ್ಟ್ ಫ್ಲಾಟ್ ಅಂತಾನೆ ಹೇಳ್ಬೋದು ಪರ್ಫಾರ್ಮೆನ್ಸ್ ಅನ್ನ. ಆಟೋದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಫ್ಲಾಟ್ ಇದೆ. FMCG ಕೂಡ ಆಲ್ಮೋಸ್ಟ್ ಫ್ಲಾಟ್ ಇದೆ. ಬಟ್ IT ಸೆಕ್ಟರ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮೀಡಿಯಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮೆಟಲ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಫಾರ್ಮಾ ಕೂಡ ಫ್ಲಾಟ್ ಇದೆ ಇವತ್ತು ಪರ್ಫಾರ್ಮೆನ್ಸ್. PSU ಬ್ಯಾಂಕ್ಗಳು ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್. ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ರಿಯಾಲಿಟಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ. ಹೆಲ್ತ್ ಕೇರ್ ಫ್ಲಾಟ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 0.36% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, 0.67% ಡೌನ್ ಇದೆ. ಆಲ್ಮೋಸ್ಟ್ ಇವತ್ತು ಮಿಕ್ಸ್ಡ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು. ಕೆಲವು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ಕೆಲವು ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಕೆಲವು ಫ್ಲಾಟಿಶ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. IT ಸೆಕ್ಟರ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಬಿಕಾಸ್ IT ಸೆಕ್ಟರ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಲಾಸ್ಟ್ 2 ವರ್ಷದಿಂದ ಕೊಟ್ಟಿಲ್ಲ. ಹಾಗಾಗಿ ಸ್ವಲ್ಪ ಸೆಕ್ಟರಲ್ ರೊಟೇಷನ್ ಕೂಡ ನಡೀತಾ ಇರುತ್ತೆ. ಹಾಗಾಗಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬೋದು. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಟಾಟಾ ಪವರ್ ಸುದ್ದಿಯಲ್ಲಿತ್ತು. 1.2 lakh crore ಒಪ್ಪಂದವನ್ನ ಮಾಡ್ಕೊಂಡಿರೋ ಕಾರಣಕ್ಕೆ ತುಂಬಾ ಒಳ್ಳೆ ರಿಯಾಕ್ಷನ್ ಬಂತು ನೋಡಬಹುದು. ಗ್ಯಾಪ್ ಅಪ್ ಓಪನ್ ಆಯ್ತು, ಆನಂತರ ಕೂಡ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂತು. ಬಟ್ ಆಮೇಲೆ ಗ್ರಾಜುಯಲ್ ಆಗಿ ಡೌನ್ ಆಗ್ಲಿಕ್ಕೆ ಶುರು ಆಯ್ತು. ಓವರ್ 0.35% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಖಂಡಿತ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತಾನೆ ಹೇಳ್ಬೋದು ಈ ಸ್ಟಾಕ್ ಅಲ್ಲಿ ಇವತ್ತು, ಯಾಕಂದ್ರೆ ಒಳ್ಳೆ ನ್ಯೂಸ್ ನ ನಂತರ ಕೂಡ ಸ್ಟಾಕ್ ಅಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ನಂತರ NTPC ಕೂಡ ಸುದ್ದಿಯಲ್ಲಿತ್ತು. ಇದು ಕೂಡ ರಾಜಸ್ಥಾನ ಸರ್ಕಾರ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿರೋ ಕಾರಣಕ್ಕೆ ಸುದ್ದಿಯಲ್ಲಿತ್ತು. ಇಲ್ಲೂ ಕೂಡ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ. 0.5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ PC ಜ್ಯುವೆಲರ್ ನಿನ್ನೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು 1:10 ರೇಷಿಯೋದಲ್ಲಿ. ಸ್ಟಾಕ್ ಅಲ್ಲಿ ಮಾರ್ನಿಂಗ್ ಒಳ್ಳೆ ರಿಯಾಕ್ಷನ್ ಇತ್ತು ನೋಡಬಹುದು. 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಯ್ತು ಸ್ಟಾಕ್. ಆ ನಂತರ ಮಧ್ಯದಲ್ಲಿ ಯಾರೋ ಡಂಪ್ ಕೂಡ ಮಾಡಿದ್ದಾರೆ, 5% ಲೋಯರ್ ಸರ್ಕ್ಯೂಟ್ ಆಗಿದೆ. ಸೊ ಬಿಗ್ ಪ್ಲೇಯರ್ಸ್ ಡಂಪ್ ಮಾಡಿದಾಗಲೇ ಈ ರೀತಿ ಪರ್ಫಾರ್ಮೆನ್ಸ್ ಬರೋದು. ಯಾರೆಲ್ಲ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಇದ್ದಾಗ ಆರ್ಡರ್ ಹಾಕಿ ಕಾಯ್ಕೊಂಡು ಕೂತಿದ್ರು ಅವ್ರಿಗೆಲ್ಲರಿಗೂ ಕೂಡ ಸಿಕ್ಕಿರುತ್ತೆ. ಆ ನಂತರ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿರುತ್ತೆ. ಈ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಂತ ಸ್ಟಾಕ್ ಗಳಲ್ಲಿ ಇದೆ ಇರುವಂತ ರಿಸ್ಕ್. ಯಾವಾಗ ಬೇಕಾದ್ರೂ ಅಪ್ಪರ್ ಸರ್ಕ್ಯೂಟ್ ಹೋಗ್ಬೋದು, ಯಾವಾಗ ಬೇಕಾದ್ರೂ ಲೋಯರ್ ಸರ್ಕ್ಯೂಟ್ ಕೂಡ ಹೋಗ್ಬೋದು. ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ. ಹಾಗಾಗಿ ಇಂತಹ ಕಡೆ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದು ಮುಂಚೆ. ನಂತರ ಅದಾನಿ ಪವರ್ ಸುದ್ದಿಯಲ್ಲಿತ್ತು. ಕಂಪನಿ ಒಂದು ಅಕ್ವಿಸಿಷನ್ ಮಾಡಿದೆ 815 ಕೋಟಿ. ದಹಾನು ಥರ್ಮಲ್ ಪ್ಲಾಂಟ್ ಅನ್ನು ಸ್ಟಾಕ್ ಸುದ್ದಿಯಲ್ಲಿತ್ತು. ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ರಿಯಾಕ್ಷನ್ ಇಲ್ಲ, ನಿಯರ್ಲಿ 0.5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಸ್ಟಾಕ್ ಸುದ್ದಿಯಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ, ಆಲ್ಮೋಸ್ಟ್ ಎಲ್ಲ ಆಟೋ ಶೇರ್ಗಳು ಕೂಡ ಇವತ್ತು ಸುದ್ದಿಯಲ್ಲಿರ್ತವೆ, ಅಬ್ಸರ್ವ್ ಮಾಡಿ ಅಂತ. ಯಾಕಂದ್ರೆ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ ಅಂತ ನೋಡಬಹುದು. 2.36% ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಡೇಟಾ ರಿಲೀಸ್ ಆಗಿದೆ, ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಟ್ರಾಕ್ಟರ್ ಸೇಲ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಹಾಗೆ ಅದರ್ ವೆಹಿಕಲ್ಸ್ ಸೇಲ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ನೋಡಬಹುದು. 16% ಇಯರ್ ಆನ್ ಇಯರ್ ಜಂಪ್ ಕಂಡು ಬಂದಿದೆ. ಇವನ್ ಮಂತ್ಲಿ
ಕೂಡ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ. ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಝೆನ್ ಟೆಕ್ನಾಲಜೀಸ್ ಸುದ್ದಿಯಲ್ಲಿ ಕಂಪನಿಗೆ ಡಿಫೆನ್ಸ್ ಇಂದ ಆನ್ಯುವಲ್ ಮೇಂಟೆನೆನ್ಸ್ ಆರ್ಡರ್ ಸಿಕ್ಕಿದೆ, ಸುಮಾರು 46 ಕೋಟಿ ಆರ್ಡರ್. ಆ ಕಾರಣದಿಂದ ಸುದ್ದಿಯಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ ನಂತರ ರಿಯಾಕ್ಷನ್ ಇಲ್ಲ. 0.37% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟು ನೋಡಬಹುದು. ನೀವು ಇಲ್ಲಿ ಝೆನ್ ಟೆಕ್ನಾಲಜಿ ಶೇರ್ಸ್ ಟ್ರೇಡ್ ಇಯರ್ ಆನ್ ಸೆಕ್ಯೂರಿಂಗ್ ಕಾಂಟ್ರಾಕ್ಟ್ ವರ್ತ್ ₹46 crore ಆನ್ಯುವಲ್ ಮೇಂಟೆನೆನ್ಸ್ ಆರ್ಡರ್ ಇದು ಡಿಫೆನ್ಸ್ ಇಂದ ಸಿಕ್ಕಿರುವಂತದ್ದು. ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ಕವರ್ ಮಾಡಿದೆ. ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ಬಗ್ಗೆ ಓಪನಿಂಗ್ ಚೆನ್ನಾಗಿ ಇತ್ತು, ನೋಡಬಹುದು ಒಳ್ಳೆ ರಿಯಾಕ್ಷನ್ ಕಂಡು ಬಂತು. ಬಟ್ ಆ ನಂತರ ಗ್ರಾಜುಯಲ್ ಆಗಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ನಂತರ ನ್ಯೂಜೆನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ. 1.67% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿ ಮಲ್ಟಿಪಲ್ ಒಪ್ಪಂದಗಳಿಗೆ ಸಹಿ ಹಾಕಿತ್ತು, ಆ ಕಾರಣದಿಂದ ಸುದ್ದಿಯಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. ನಂತರ ರೈಟ್ಸ್ ಕೂಡ ಸುದ್ದಿಯಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ 3% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಇಲ್ಲಿ ರೈಟ್ ಸೆಕ್ಯೂರ್ಸ್ ₹36 crore ಆರ್ಡರ್ ಫ್ರಮ್ ಸಿಕೋ ಆಫ್ರಿಕಾ ಲಾಜಿಸ್ಟಿಕ್ಸ್. ಆಫ್ರಿಕಾದ ಲಾಜಿಸ್ಟಿಕ್ಸ್ ಕಂಪನಿಗೆ 36 ಕೋಟಿ ಆರ್ಡರ್ ಸಿಕ್ಕಿತ್ತು. ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು, ಇಲ್ಲೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಏನಾಗಲಿಲ್ಲ, ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ವೆಲ್ಸ್ಪನ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿತ್ತು. ನಿನ್ನೆ ಕೂಡ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ. 1990 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಇವತ್ತು ಕೂಡ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂತು. ಈ ಕಂಪನಿಗೆ 2400 ಕೋಟಿ ಆರ್ಡರ್ ಸಿಕ್ಕಿದೆ. ಆ ಒಂದು ನ್ಯೂಸ್ ಬಂತು. ಅನಂತರ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ. ನೋಡಬಹುದು 2% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ವೆಲ್ಸ್ಪನ್ ಎಂಟರ್ಪ್ರೈಸಸ್ ಅನ್ನು. ನಂತರ ಓಲಾ ಎಲೆಕ್ಟ್ರಿಕ್ ನಿಯರ್ಲಿ 3% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಯ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ. ಎಲೆಕ್ಟ್ರಿಕ್ 2 ವೀಲರ್ ಸೇಲ್ಸ್ ಡೇಟಾ ಮಂತ್ ಆನ್ ಮಂತ್ ಡೌನ್ ಇದೆ. ಪರ್ಫಾರ್ಮೆನ್ಸ್ 11% ಡಿಕ್ಲೈನ್ ಆಗಿದೆ ಕಂಪನಿಯ ಸೇಲ್ಸ್, ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. ಇಯರ್ ಆನ್ ಇಯರ್ ಸೇಲ್ಸ್ ಡೇಟಾ ನೋಡಿ ಇಂಪ್ಯಾಕ್ಟ್ ಆಗಿರಬಹುದು. ಹಾಗೆ ಮಾರ್ಕೆಟ್ ಶೇರ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. 27% ಮಾರ್ಕೆಟ್ ಶೇರ್ ಕಂಪನಿ ಇದೆ. ಓವರ್ ಆಲ್ ಒಳ್ಳೆ ರಿಯಾಕ್ಷನ್ ಬಂದಿದೆ. ನೋಡೋಣ ಮುಂದುವರೆದು ಕಂಪನಿಯ ರಿಸಲ್ಟ್ ಹೇಗಿರುತ್ತೆ ಅಂತ. ನಂತರ ಬಜಾಜ್ ಆಟೋ ಕೂಡ ಸುದ್ದಿಲಿತ್ತು. ಇದರ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗಿದೆ. ಎಸ್ಪೆಷಲಿ ಎಲೆಕ್ಟ್ರಿಕ್ 2 ವೀಲರ್ ಸೇಲ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ. ಹಾಗೆ ಬೇರೆ 2 ವೀಲರ್ ಸೇಲ್ಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೋಡಬಹುದು ಬಜಾಜ್ ಆಟೋ ಸೇಲ್ಸ್ ಕ್ಲೈಮ್ಸ್ 20% ಇಯರ್ ಆನ್ ಇಯರ್, 20% ಅಪ್ ಆಗಿದೆ ಇಯರ್ ಆನ್ ಇಯರ್ ನೋಡೋದು. ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ. 1.38% ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಟಿವಿಎಸ್ ಮೋಟಾರ್ಸ್ ಇದು ಕೂಡ ಆಟೋ ಸೇಲ್ಸ್ ಡೇಟಾ ಕಾರಣಕ್ಕೆ ಸುದ್ದಿಯಲ್ಲಿತ್ತು. ನೋಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಂತ. ಇಲ್ಲೂ ಕೂಡ ಸೇಲ್ಸ್ ಡೇಟಾ ಚೆನ್ನಾಗಿದೆ. ಜೊತೆಗೆ ಎಲೆಕ್ಟ್ರಿಕ್ 2 ವೀಲರ್ ಸೆಗ್ಮೆಂಟ್ ಅಲ್ಲೂ ಕೂಡ ಒಳ್ಳೆ ಗ್ರೋತ್ ಕಂಡು ಬಂದಿದೆ. ನೀವು ಇಲ್ಲೇ ನೋಡಬಹುದು ಸೇಲ್ಸ್ ಜಂಪ್ 40% ಇನ್ ಸೆಪ್ಟೆಂಬರ್ 2 ವೀಲರ್ ಎಲೆಕ್ಟ್ರಿಕ್ 2 ವೀಲರ್ ಸೇಲ್ಸ್ ಅಲ್ಲಿ. ಹಾಗೆ ಇತರ ವೆಹಿಕಲ್ ಕೂಡ ಒಳ್ಳೆ ಸೇಲ್ಸ್ ಆಗಿದೆ. ನೋಡಬಹುದು 20% ಅಪ್ ಆಗಿದೆ. 4.82 lakh ಯೂನಿಟ್ಸ್ ಸೇಲ್ ಆಗಿದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಸ್ಟಾಕ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಓವರ್ 0.16% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಎನ್ಸಿಸಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿತ್ತು. ನಿಯರ್ಲಿ 1% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು. 2327 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಆ ಕಾರಣದಿಂದ ಸುದ್ದಿಯಲ್ಲಿತ್ತು. ಓವರ್ ಆಲ್ ನಿಯರ್ಲಿ 1% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಒಂದು ಸರ್ಕಾರಿ ಕಂಪನಿ, ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ನಂತರ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಇವತ್ತು ನಿಯರ್ಲಿ 4% ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಿನ್ನೆ RBI ಇಂದ ಒಂದು ಅಪ್ಡೇಟ್ ಬಂದಿದೆ. ಎಸ್ಪೆಷಲಿ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗೆ ಸಂಬಂಧಪಟ್ಟ RBI ಒಂದು ಕನ್ಸರ್ನ್ ವ್ಯಕ್ತಪಡಿಸಿದೆ ಅಂತ ಹೇಳ್ಬೋದು. ನೋಡಬಹುದು ರೆಡ್ ಫ್ಲಾಗ್ಸ್ ಓವರ್ ಗೋಲ್ಡ್ ಲೋನ್ ಪ್ರಾಕ್ಟೀಸಸ್. ಇದು ಸ್ವಲ್ಪ ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಬಟ್ ಬರ್ನ್ಸ್ಟೀನ್ ಅವರು ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. RBI ಈ ಕನ್ಸರ್ನ್ ವ್ಯಕ್ತಪಡಿಸಿದ ಮೇಲೆ ಮುತ್ತೂಟ್ ಅಂತ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಗೆ ಇದು ಬೆನಿಫಿಟ್ ಅನ್ನ ತರುವಂತದ್ದು. ಸಣ್ಣ ಪುಟ್ಟ ಅನ್ಎಸ್ಟಾಬ್ಲಿಷ್ಡ್ ಕಂಪನೀಸ್ ಏನಿದೆ ಅವುಗಳಿಗೆ ಹೊಡೆತ ಕೊಡುತ್ತೆ. ಬಟ್ ಮುತ್ತೂಟ್ ಅಂತ ಕಂಪನಿಗಳಿಗೆ ಒಳ್ಳೆ ನ್ಯೂಸ್ ಆಗುತ್ತೆ ಇದು ಲಾಂಗ್ ಟರ್ಮ್ ಅಲ್ಲಿ ಅನ್ನುವಂತ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಅಥವಾ ಫ್ಲಾಟ್ ಬರಲಿಲ್ಲ. ನಿಯರ್ಲಿ 4% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ, ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಬಿಸ್ನೆಸ್ ವೈಸ್ ಒಳ್ಳೆ ಕಂಪನಿ. ಈ ರೀತಿ ಕನ್ಸರ್ನ್ ಇದ್ದೇ ಇರುತ್ತೆ ಫೈನಾನ್ಸಿಂಗ್ ಕಂಪನೀಸ್ ಅಂದಾಗ. ಅವನ್ನೆಲ್ಲಾನು ಕೂಡ ನೋಡ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ. ನಂತರ ಅತುಲ್ ಆಟೋ ನೋಡಬಹುದು ಇವತ್ತು 5% ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಯ್ತು. ರಿಲೀಸ್ ಆದ ತಕ್ಷಣ ಈ ರೀತಿ ರ್ಯಾಲಿ ಕೂಡ ಕಂಡು ಬಂದಿದೆ. ಇಯರ್ಲಿ ಆಗ್ಬೋದು ಅಥವಾ ಮಂತ್ಲಿ ಆಗ್ಬೋದು ಸೇಲ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ. ಹಾಗಾಗಿ ರಿಯಾಕ್ಷನ್ ಕೂಡ ಈ ರೀತಿ ಬಂದಿರೋದು. 5% ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿರೋದು. ಇಂಟ್ರೆಸ್ಟ್ ಇರಬೇಕಿದ್ರೆ ಡೀಟೇಲ್ ನಂಬರ್ಸ್ ಅನ್ನ ಒಂದ್ಸಲ ನೋಡಬಹುದು. ನಂತರ RVNL ಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ. ನೋಡಬಹುದು ಕಂಪನಿ 283 ಕೋಟಿ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. ಈಸ್ಟ್ ಕೋಸ್ಟ್ ರೈಲ್ವೆ ಪ್ರಾಜೆಕ್ಟ್ ಅಲ್ಲಿ. ಆ ಕಾರಣದಿಂದ ಸುದ್ದಿಯಲ್ಲಿತ್ತು. ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ. 1.25% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಟಾಟಾ ಮೋಟಾರ್ಸ್ ನ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗಿದೆ. ಎಸ್ಪೆಷಲಿ ಮಂತ್ಲಿ ಸೇಲ್ಸ್ ಡೇಟಾ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೋಡಬಹುದು ಡಿಕ್ಲೈನ್ ಇನ್ ಟೋಟಲ್ ಸೇಲ್ಸ್, ಅದರಲ್ಲೂ 15% ಡಿಕ್ಲೈನ್ ಆಗಿದೆ ಟೋಟಲ್ ಸೇಲ್ಸ್ ಅಲ್ಲಿ. ಹಾಗಾಗಿ ಇವತ್ತು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಕೊನೆಯಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. 0.85% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ JTL ಇಂಡಸ್ಟ್ರೀಸ್ ಇವತ್ತು 2.39% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಎಸ್ಪೆಷಲಿ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು. ಒಂದು ನ್ಯೂಸ್ ಬಂತು, ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸ್ಪೈಕ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಇದಕ್ಕೆ ಕಾರಣ ಕಂಪನಿಯ ಸೇಲ್ಸ್ ವಾಲ್ಯೂಮ್ಸ್. ಕಂಪನಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಎಕ್ಸ್ಚೇಂಜಸ್ ಗಳಿಗೆ. ಹೈಯೆಸ್ಟ್ ಎವರ್ ವಾಲ್ಯೂಮ್ಸ್ Q2 ನಲ್ಲಿ ಕಂಡು ಬಂದಿದೆ ಅಂತ ಅಪ್ಡೇಟ್ ಅನ್ನು ಕೊಟ್ಟಿದೆ. ಅಪ್ಡೇಟ್ ಬಂದ ತಕ್ಷಣ ಈ ರೀತಿ ಸ್ಪೈಕ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅನಂತರ APL ಅಪೋಲೋ ಟ್ಯೂಬ್ಸ್ ಇಲ್ಲೂ ಅಷ್ಟೇ
ಇಲ್ಲೂ ಕೂಡ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ. So, ಇದು ಕೂಡ ಹೈಯೆಸ್ಟ್ ಎವರ್ ವಾಲ್ಯೂಮ್ಸ್ ಅನ್ನ ಕಂಡಿದೆ ಅನ್ನುವಂತ ಅಪ್ಡೇಟ್ ಅನ್ನು ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ. ಆ ಕಾರಣಕ್ಕೆ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. 2.27% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು. ಈ ಕಂಪನಿ ಬಗ್ಗೆ ನಾನು ಈ ಹಿಂದೆ ಹಲವು ಸಲ ಕವರ್ ಮಾಡಿದ್ದೀನಿ. ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ. ಇತ್ತೀಚೆಗೆ 5 ವರ್ಷಗಳಲ್ಲಿ ಕೋಟ್ಯಾಧಿಪತಿ ಮಾಡಬಹುದಾದ ಷೇರುಗಳು ಅಂತ 5 ಸ್ಟಾಕ್ ಗಳನ್ನ ಕವರ್ ಮಾಡಿದೆ. ಅದರಲ್ಲೂ ಕೂಡ ಈ ಸ್ಟಾಕ್ ಇತ್ತು. ಬಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಅಲ್ಲಿಂದ ಇಲ್ಲಿವರೆಗೂ ಬಂದಿಲ್ಲ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡುವಂತ ಪೊಟೆನ್ಶಿಯಲ್ ಇರುವಂತಹ ಕಂಪನಿ. ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇಲ್ಲಿವರೆಗೂ ಮಾಡಿರುವಂತಹ ಕಂಪನಿ, ಜೊತೆಗೆ ಫ್ಯೂಚರ್ ಅಲ್ಲೂ ಮಾಡುವಂತ ಪೊಟೆನ್ಶಿಯಲ್ ಇರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು APL ಅಪೋಲೋ ಟ್ಯೂಬ್ಸ್ ಅನ್ನ. ಸರಿ ಗೆಳೆಯರೆ, ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.